8 ದಿವಸಗಳ ಕಾಲ ಕಗ್ಗಂಟಾಗಿದ್ದ ಲೋಕಸಭೆಯ ಕಲಾಪ ಇವತ್ತು ಆ ಕಗ್ಗಂಟನ್ನ ಬಿಡಿಸಿ ಚರ್ಚೆಯ ಕಡೆಗೆ ಮರಳಿದೆ. ಮತ್ತೆ ಹಳಿಗೆ ಮರಳಿದೆ ಚರ್ಚೆ. ಹೀಗಾಗಿ ಲೋಕಸಭೆಯಲ್ಲಿ ಇವತ್ತು ನೀಟ್ ಅಕ್ರಮದ ವಿಚಾರದ ಸುತ್ತಲೂ ಕೂಡ ವಿಶೇಷವಾಗಿ ಕೇಂದ್ರ ಸರ್ಕಾರ ತಂದಿರತಕ್ಕಂತಹ ತಿದ್ದುಪಡಿ ಮಸೂದೆ ಏನಿದೆ, ಸಾರ್ವಜನಿಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತಹ ಒಂದು ಅಕ್ರಮಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಒಂದು ತಿದ್ದುಪಡಿ ಮಸೂದೆಯನ್ನ ಕೇಂದ್ರ ಸರ್ಕಾರ ತಂದಿದೆ. ಆ ತಿದ್ದುಪಡಿ ಮಸೂದೆಯ ಮೇಲಿನ ಚರ್ಚೆಯ ಸಂದರ್ಭದಲ್ಲಿ ನೀಟ್ ಅಕ್ರಮದ ಬಗ್ಗೆಯೂ ಕೂಡ ಚರ್ಚೆಗಳು ನಡೀತಾ ಇದ್ದಾವೆ. ಲೋಕಸಭೆಯಲ್ಲಿ ನೀಟ್ ಅಕ್ರಮದ ಬಗ್ಗೆ ಈಗ ಚರ್ಚೆ ಶುರುವಾಗಿದೆ. ಇವತ್ತು ಬೆಳಗಿಂದೇನೆ ಚರ್ಚೆಯನ್ನ ಆರಂಭಿಸಲಾಗಿದೆ. 10 ಗಂಟೆಗಳ ಕಾಲ ಚರ್ಚೆಯನ್ನು ನಡೆಸೋದಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಒಟ್ಟು 10 ಗಂಟೆಗಳ ಕಾಲ ಚರ್ಚೆಯನ್ನು ನಡೆಸುವುದು. ಪ್ರತಿಪಕ್ಷಗಳ ಆಕ್ಷೇಪದ ನಡುವೆ ಪ್ರಧಾನಿ ಗೃಹ ಸಚಿವರೇ ಇಲ್ಲದ ಚರ್ಚೆ ಬೇಡ ಅನ್ನುವಂತಹ ಒಂದು ಟಕ್ಕರ್ ಕೊಡುವಂತಹ ಕೆಲಸವನ್ನ ಇವತ್ತು ಪ್ರತಿಪಕ್ಷಗಳವರು ಮಾಡಿದ್ರು. ವಿದ್ಯಾರ್ಥಿಗಳ ಮೇಲೆ ಪೆಲೆಟ್ ಗನ್ ಬಳಕೆ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಲಾಗಿದೆ. FIRಗಳ ರದ್ದು ಮಾಡದೆ ವಿಳಂಬ ಮಾಡ್ತಾ ಇರುವಂತಹ ವಿಚಾರಗಳ ಬಗ್ಗೆ ಪ್ರಸ್ತಾಪಿಸಲಾಗಿದೆ. ಪ್ರತಿಪಕ್ಷಗಳ ಈ ಗದ್ದಲದ ಮಧ್ಯೆಯೇ ಬಿಲ್ ಬಗ್ಗೆಯೂ ಕೂಡ ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ಲೋಕಸಭೆಯಲ್ಲಿ ಇದರ ಬಗೆಗಿನ ಚರ್ಚೆ ಇವತ್ತು ಆರಂಭ ಆಗಿದೆ. ಯಾವ್ಯಾವ ಸ್ವರೂಪದಲ್ಲಿ ಚರ್ಚೆಯ ಸಂದರ್ಭದಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆಗೆ ಬಂದಿದ್ದಾವೆ, ಏನೆಲ್ಲ ಆಗ್ತಾ ಇದೆ ಲೋಕಸಭೆಯಲ್ಲಿ ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಹೋಗಬೇಕು. ಬಹಳ ಮುಖ್ಯವಾಗಿ ಲೋಕಸಭೆಯಲ್ಲಿ ಇವತ್ತು ಮಸೂದೆ ಮೇಲಿನ ಚರ್ಚೆಯನ್ನು ಶುರುವಾಗಿದೆ. ವಿಶೇಷವಾಗಿ ಲೋಕಸಭೆಯಲ್ಲಿ ನೀಟ್ ಗದ್ದಲವೂ ಕೂಡ ಮುಂದುವರೆದಿದೆ. ನೀಟ್ ಪರೀಕ್ಷೆಯ ಅಕ್ರಮಗಳ ತಡೆಗೆ ಹೊಸ ಬಿಲ್ ಲೋಕಸಭೆಯಲ್ಲಿ ಇದರ ಬಗ್ಗೆ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಜಿತೇಂದ್ರ ಸಿಂಗ್ ಅವರು ನಿನ್ನೆನೆ ಈ ಒಂದು ಮಸೂದೆಯನ್ನ ಲೋಕಸಭೆಯಲ್ಲಿ ಮಂಡನೆ ಮಾಡಿದ್ರು. ಅದರ ಮೇಲೆ ವಿಸ್ತೃತವಾದಂತಹ ಚರ್ಚೆಗೆ ನಿನ್ನೆನೆ ಸ್ಪೀಕರ್ ಅವರು ಕೂಡ ಒಪ್ಪಿಗೆಯನ್ನ ಕೊಟ್ಟಿದ್ರು. ಆದ್ರೆ ನಿನ್ನೆ 6 ಗಂಟೆಗಳ ಕಾಲದ ಚರ್ಚೆ ಅಂತ ಹೇಳಿತ್ತು. ಆದ್ರೆ ಇವತ್ತು ಅದು 10 ಗಂಟೆಗಳಿಗೆ ವಿಸ್ತರಣೆಗೊಂಡಿದೆ. ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ತಡೆಗಟ್ಟುವಿಕೆ ತಿದ್ದುಪಡಿ ವಿಧೇಯಕ 2026 ಇದರ ಬಗ್ಗೆ ಚರ್ಚೆ ನಡೀತಾ ಇದೆ. ಈ ಚರ್ಚೆಯ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಸರ್ಕಾರದ ಪರವಾಗಿ ಪ್ರಧಾನಿ ಕಾರ್ಯಾಲಯದ ರಾಜ್ಯ ಸಚಿವ ಜಿತೇಂದ್ರ ಸಿಂಗ್ ಅವರು ಮಾತನಾಡಿದ್ರು. ಅವರು ಮಸೂದೆಯನ್ನ ಮಂಡನೆ ಮಾಡಿದ್ರು ಮತ್ತು ಮಸೂದೆಯಲ್ಲಿರುವಂತಹ ಸ್ವರೂಪವನ್ನು ಕೂಡ ವಿವರಿಸಿದ್ರು. ಹಾಗೆಯೇ ಯಾವ ಕಾರಣಕ್ಕೆ ಇಂತಹದ್ದೊಂದು ಕಠಿಣ ಶಿಕ್ಷೆಯನ್ನು ಗುರಿಪಡಿಸತಕ್ಕಂತಹ ಕಾನೂನಿನ ಅಗತ್ಯತೆ ಇದೆ ನಮ್ಮ ದೇಶದಲ್ಲಿ ಅನ್ನೋದನ್ನು ಒತ್ತಿ ಹೇಳಿದರು. ಅದಕ್ಕಾಗಿ ಅವರು UPA ಸರ್ಕಾರದ ಅವಧಿಯಲ್ಲೂ ಕೂಡ ದೇಶಾದ್ಯಂತ ಪೇಪರ್ಗಳು ಲೀಕ್ ಆಗಿದ್ದಾವೆ ಅನ್ನುವಂತಹ ಸಮರ್ಥನೆಯನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಹಿಂದಿನ ಎಲ್ಲ ತಪ್ಪುಗಳನ್ನು ಸರಿಪಡಿಸುವ ಉದ್ದೇಶಕ್ಕಾಗಿಯೇ ಹೊಸ ವಿಧೇಯಕವನ್ನು ನಾವು ತಂದಿದ್ದೀವಿ ಅಂತ ಹೇಳಿ ಜಿತೇಂದ್ರ ಸಿಂಗ್ ಅವರು ಸದನದ ಗಮನಕ್ಕೆ ತರುವಂತಹ ಪ್ರಯತ್ನವನ್ನ ಮಾಡಿದ್ರು. ಮತ್ತು ವಿದ್ಯಾರ್ಥಿಗಳು ಈ ದೇಶದ ಆಸ್ತಿ, ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಆಟ ಆಡದವರನ್ನ ನಾವು ಸುಮ್ಮನೆ ಬಿಡಬಾರ್ದು, ಬಿಡೋದಿಲ್ಲ. ಈ ಕಾರಣಕ್ಕಾಗಿಯೇ ಇಂಥದ್ದೊಂದು ಕಠಿಣ ಶಿಕ್ಷೆಗೆ ಗುರಿಪಡಿಸ್ತಕ್ಕಂತಹ ಮಸೂದೆಯನ್ನ ತಂದಿದ್ದೀವಿ ಅನ್ನೋದನ್ನ ಲೋಕಸಭೆಯ ಗಮನಕ್ಕೆ ತಂದರು. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ಮೂಲಕ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿದವರಿಗೆ ಕಠಿಣ ಶಿಕ್ಷೆಯನ್ನ ವಿಧಿಸ್ತೀವಿ ಅನ್ನುವಂಥದ್ದನ್ನ ಅವರು ಹೇಳಿದ್ದಾರೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ಮೂಲಕವಾಗಿ ವೇಗವಾಗಿ ಅಂದ್ರೆ ತ್ವರಿತಗತಿಯಲ್ಲಿ ತೀರ್ಪು ಬರುವಂತೆ ನೋಡ್ಕೊಳ್ಳುವಂಥದ್ದು ಮತ್ತು ಕಠಿಣ ಶಿಕ್ಷೆಯನ್ನು ವಿಧಿಸುವಂಥದ್ದು. ಈ ಮೂಲಕ ಒಂದು ಭಯ ಇರಬೇಕು. ಪೇಪರ್ ಲೀಕ್ ಮಾಡ್ತಕ್ಕಂತಹ ಲೀಕಾಸುರರಿದ್ದಾರೆ, ಅವ್ರಿಗೂ ಕೂಡ ಒಂದು ಭಯ ಇರಬೇಕು ಮತ್ತು ತಮ್ಮದೆಲ್ಲವನ್ನೂ ಕೂಡ ಕಳ್ಕೊಳ್ತೀವಿ ಅನ್ನುವಂತಹ ಭಯ ಇರಬೇಕು. 10 ಕೋಟಿ ರೂಪಾಯಿವರೆಗೆ ದಂಡ ಅಂತ ಹೇಳಿದಾಗ ತಾವು ಈ ಅಕ್ರಮದ ಮೂಲಕವಾಗಿ ಎಷ್ಟನ್ನ ಗಳಿಸಬಹುದು ಅಂತ ಹೇಳಿ ಅವ್ರು ಯೋಚನೆ ಮಾಡ್ತಿರ್ತಾರೋ ಅದಕ್ಕಿಂತ 100 ಪಟ್ಟು 1000 ಪಟ್ಟು ಜಾಸ್ತಿ ಅವರಿಗೆ ದಂಡ ವಿಧಿಸಿದಾಗ ಸಹಜವಾಗಿಯೇ ಅವರು ಇಂತಹ ತಂಟೆಗೆ ಬರೋದಿಲ್ಲ ಅನ್ನುವಂಥ ಭಯ ಹುಟ್ಟಿಸುವಂತ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಇಲ್ಲಿ ಸಚಿವರಾಗಿರುವಂತಹ ಜಿತೇಂದ್ರ ಸಿಂಗ್ ಅವರು ಸದನದ ಒಳಗಡೆ ಏನು ಹೇಳಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. Regardless of whichever party in power, it is happening in Punjab, it is happening in Karnataka also, whether we name those states or not. So organized crime, that is examination authority or service provider institution, whatever, in that case the imprisonment earlier was 5 to 10 years, it's been increased to 7 to 10 years, and the fine was earlier up to 1 crore, it is now proposed to be increased to 10 crore. और सबसे महत्वपूर्ण बात जिसका प्रधानमंत्री जी ने वीडियो के माध्यम से जिक्र भी किया, टू एंश्योर स्पीडी जस्टिस, we will have special fast track courts established only for the cases dealing with unfair means in examinations. ಹೀಗೆ ಈ ಒಂದು ಮಸೂದೆಯ ಬಗ್ಗೆ ಪ್ರಾಸ್ತಾವಿಕವಾಗಿ ಅದರ ಬಗ್ಗೆ ಪ್ರಸ್ತಾಪ ಮಾಡಿ ಯಾವ ಸ್ವರೂಪದಲ್ಲಿ ಮಸೂದೆ ಇದೆ ಅನ್ನುವಂಥದ್ದನ್ನು ಹೇಳಿದ ನಂತರ
NTA ಮೇಲೂ ಕೂಡ ಅನುಮಾನವನ್ನ ಪ್ರತಿಪಕ್ಷಗಳ ಕಡೆಯಿಂದ ಚರ್ಚೆಯನ್ನು ಆರಂಭಿಸಿದಂತಹ ಗೌರವ್ ಗೊಗೋಯ್ ಅವರು ಈ ವಿಚಾರದಲ್ಲಿ ಮಾತನಾಡಿದ್ದಾರೆ. ಲೋಕಸಭೆಯಲ್ಲಿ ಕಾಂಗ್ರೆಸ್ನ ಸಂಸದರಾಗಿರುವಂತಹ ಗೌರವ್ ಗೊಗೋಯ್ ಅವರು ಈ ಚರ್ಚೆಯಲ್ಲಿ ಭಾಗಿಯಾಗಿದ್ರು. ವಿಶೇಷವಾಗಿ NTA ರಚನೆ ಮಾಡಿದ್ದೇ ಅಕ್ರಮಗಳಿಗೆ ಹಾದಿ ಅನ್ನುವಂಥದ್ದು ಅವರು ಹೇಳ್ತಾ ಇರುವಂತಹ, ಅವ್ರು ಮಾಡಿರುವಂತಹ ಆರೋಪ. NTA ರಚನೆ ಮಾಡಿದ್ದೇ ಇದಕ್ಕಾಗಿನ, NTA DG ಅಭಿಷೇಕ್ ಸಿಂಗ್ ಅವರನ್ನ ವಜಾ ಮಾಡಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಸದನದಲ್ಲಿ ಅವರು ಪ್ರಸ್ತಾಪ ಮಾಡಿದ್ರು. ಅಷ್ಟೇ ಅಲ್ಲದೆ ಮಧ್ಯಪ್ರದೇಶ, ಛತ್ತೀಸ್ಗಢದಲ್ಲೂ ಕೂಡ ಅಕ್ರಮ ಮಾಡಿದ್ದ NTA DG ಅವರನ್ನ ನೀವು ಯಾವ ಕಾರಣಕ್ಕಾಗಿ ನಂತರ ಅಮಾನತು ಮಾಡ್ತೀರಿ ಅನ್ನುವಂತಹ ವಿಷಯವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಅವರಿಗೆ ಕೊಟ್ಟಿರುವಂತಹ ಬಡ್ತಿಗಳ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಅಕ್ರಮಗಳ ವ್ಯಕ್ತಿಯಿಂದ ಪಾರದರ್ಶಕ ಪರೀಕ್ಷೆ ನಿರೀಕ್ಷಿಸೋದಕ್ಕೆ ಸಾಧ್ಯ ಇದೆಯಾ? ನೀವು NTAಯಲ್ಲಿ ಯಾವ ವ್ಯಕ್ತಿಯನ್ನು ಕೂರಿಸಿದ್ರೋ ಅವರೇ ಅಕ್ರಮಗಳಿಗೆ ದಾರಿಯನ್ನು ಮಾಡಿಕೊಟ್ಟಂಥವ್ರು, ಅವರಿಂದ ಸರಿಯಾದಂತಹ ಪಾರದರ್ಶಕವಾದಂತಹ ಪರೀಕ್ಷೆಯನ್ನು ನಿರೀಕ್ಷಿಸುವುದಕ್ಕೆ ಸಾಧ್ಯವೇ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ. ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್, ಅಶ್ರುವಾಯು ಪ್ರಯೋಗ ಕೂಡ ಆಗಿದೆ ಅನ್ನುವಂತಹ ವಿಚಾರವನ್ನು, ಅಂದರೆ ಮೊನ್ನೆ ನಡೆದಂತಹ ಹೋರಾಟದ ಸಂದರ್ಭದಲ್ಲಿ ಆಗಿರುವಂತಹ ಲಾಠಿ ಚಾರ್ಜ್, ಅಶ್ರುವಾಯುವನ್ನು ಸಿಡಿಸಿರುವಂತಹ ಪ್ರಕರಣವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ವಿದ್ಯಾರ್ಥಿನಿಯರ ಮೇಲೂ ಕೂಡ ಪೊಲೀಸರಿಂದ ದೌರ್ಜನ್ಯಗಳು ನಡೆದಿದ್ದಾವೆ, ವಿದ್ಯಾರ್ಥಿನಿಯರ ಮೇಲೂ ಕೂಡ ವಿಶೇಷವಾಗಿ ವಿದ್ಯಾರ್ಥಿನಿಯರ ಮೇಲೆ ದೌರ್ಜನ್ಯಗಳು ನಡೆದಿದ್ದಾವೆ ಅನ್ನುವಂತಹ ವಿಷಯವನ್ನು ಪ್ರಸ್ತಾಪ ಮಾಡಿದ್ರು. ಸರ್ಕಾರದ ದೌರ್ಜನ್ಯ ಜಂತರ್ ಮಂತರ್ನಲ್ಲಿ ಅನಾವರಣ ಆಗಿದೆ ಅನ್ನುವಂತಹ ಆರೋಪವನ್ನ ಗೌರವ್ ಗೊಗೋಯ್ ಅವರು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಲಾಠಿ ಚಾರ್ಜ್ಗೆ ಆದೇಶ ಕೊಟ್ಟಂತವರು ಯಾರು ಅನ್ನುವ ಪ್ರಶ್ನೆಯನ್ನು ಕೂಡ ಅವರು ಎತ್ತಿದ್ದಾರೆ. ಲಾಠಿ ಚಾರ್ಜ್ ಅನ್ನು ನಡೆಸೋದಕ್ಕೆ ಆದೇಶ ಕೊಟ್ಟಂತವರು ಯಾರು? ಪೊಲೀಸರು ಯಾರ ಆದೇಶದ ಆಧಾರದ ಮೇಲೆ ಅಲ್ಲಿ ಲಾಠಿ ಚಾರ್ಜ್ ಶುರು ಮಾಡಿದ್ರು? ಗೃಹ ಸಚಿವರು ಸದನದಲ್ಲಿ ಎಲ್ಲದಕ್ಕೂ ಕೂಡ ಉತ್ತರ ಕೊಡಬೇಕು ಅನ್ನುವಂಥ ಆಗ್ರಹವನ್ನ ಸದನದ ಒಳಗಡೆಯೂ ಕೂಡ ಮಾಡಲಾಗಿದೆ. ಇವತ್ತು ಪ್ರಸ್ತಾಪ ಮಾಡುವ ಸಂದರ್ಭದಲ್ಲಿ ಗೌರವ್ ಗೊಗೋಯ್ ಅವರು ಏನು ಹೇಳಿದ್ದಾರೆ ಅಂತ ನಿಮ್ಗೆ ತೋರಿಸ್ತೀನಿ. इस मंत्री के तहत में 21 बच्चों ने अपनी जान गंवा दी, आत्महत्या की जब उसने अपने मंत्री पद से इस्तीफा दिया। कल जब वो सदन में आए, आपने उनको ऐसा माला पहनाया ताकि जैसे वो पाकिस्तान से जंग लड़के आए हैं। दुख लगता है सर। आज ये बात प्रधानमंत्री आते हैं इंस्टाग्राम के रील पर, इन सब चीजों पर व्यापक चर्चा करने के बजाय प्रधानमंत्री मोदी जी कहते हैं इंस्टाग्राम पर और ध्यान दो, इंस्टाग्राम पर और ध्यान दो। ಇನ್ನು ಇವತ್ತು ಧರ್ಮೇಂದ್ರ ಪ್ರಧಾನ್ ಅವರು ಸದನದ ಒಳಗಡೆ ಬಂದಂತಹ ಸಂದರ್ಭದಲ್ಲಿ ಬಿಜೆಪಿಯ ಸಂಸದರುಗಳು ಅವ್ರನ್ನ ಬಹಳ ಖುಷಿಯಿಂದ ವೆಲ್ಕಮ್ ಮಾಡ್ಕೊಂಡ್ರು. ರಾಜೀನಾಮೆಯನ್ನು ಕೊಟ್ಟು ಬಂದಿರುವಂಥದ್ದು, ಅವರು ಬಂದಿರುವಂಥದ್ದು ರಾಜೀನಾಮೆಯನ್ನು ಕೊಟ್ಟು ಬಂದಿರುವಂಥದ್ದು. ನಿನ್ನೆ ಅವರು ಬಂದಾಗ, ಸಂಸತ್ ಭವನಕ್ಕೆ ಅವರು ಬಂದಾಗ ಅವ್ರನ್ನ ವೆಲ್ಕಮ್ ಮಾಡಿದಂತಹ ರೀತಿ, ಅವರಿಗೆ ಪೇಟ ತೊಡಿಸಿ ಶಾಲು ಹಾಕಿ ಆ ಮೂಲಕ ಬಹಳ ದೊಡ್ಡ ಸಾಧನೆಯನ್ನೇನೋ ಮಾಡಿದ್ದಾರೆ ಅನ್ನೋಂಥ. ಯಾಕಂದರೆ ಅಂತಿಮವಾಗಿ ಈಗ ಅವರು ರಾಜೀನಾಮೆಯನ್ನು ಕೊಟ್ಟಿರುವಂಥದ್ದು ನೈತಿಕ ಹೊಣೆ ಹೊತ್ತು ಕೊಟ್ಟಿರುವಂತಹ ರಾಜೀನಾಮೆ ಆಗಿರುವುದರಿಂದಾಗಿ ಅದು ಅವರ ವೈಫಲ್ಯದ ಕಾರಣದ ಉದ್ದೇಶವನ್ನು ಹೊಂದಿದೆ ಅಂತೇಳಿನೇ ಆ ನೈತಿಕ ರಾಜೀನಾಮೆಯ ಸಲ್ಲಿಕೆ ಆಗಿರುವಂಥದ್ದು. ಆದರೆ ಅಂತಹ ಮಂತ್ರಿಯನ್ನು ಕೂಡ ವೆಲ್ಕಮ್ ಮಾಡಿದಂತಹ ರೀತಿ ಸಹಜವಾಗಿ, ಯಾಕಂದರೆ ವಿದ್ಯಾರ್ಥಿ ಸಮೂಹ ಯಾರ ರಾಜೀನಾಮೆಯನ್ನು ಕೇಳಿದ್ರು ಆ ಕಾರಣಕ್ಕಾಗಿ ಯಾರು ರಾಜೀನಾಮೆಯನ್ನು ಕೊಡಬೇಕಾಯಿತು, ಅಂತಹ ವ್ಯಕ್ತಿಯನ್ನು ವೆಲ್ಕಮ್ ಮಾಡಿದಂತಹ ರೀತಿಯನ್ನು ನೋಡಿದಾಗ ಬಹಳ ದೊಡ್ಡದಾದಂತಹ ಹೋರಾಟದಿಂದ ಬಂದಿದ್ದಾರೇನೋ ಅನ್ನುವ ರೀತಿಯಾದಂತಹ ವೆಲ್ಕಮ್ ಅನ್ನು ನೀಡಲಾಗಿತ್ತು. ಸಹಜವಾಗಿಯೇ ಇದು ಪ್ರತಿಪಕ್ಷಗಳ ಟೀಕೆಗೂ ಕೂಡ ಗುರಿಯಾಗಿದೆ. किन परिस्थितियों ने इन्होंने इस्तीफा दिया और फिर उनका यहाँ पे स्वागत हो रहा है जैसे कोई सुपरस्टार का आगमन हो रहा है। इस सरकार में कोई विश्वास नहीं कर सकता। आज भी स्टूडेंट्स को परेशान किया जा रहा है। मैंने देखा कुछ इंस्टाग्राम के हैंडल जिसमें लड़कियों की फोटो चिपका रहे, मतलब पोस्ट किए हुए और कहा है कि इन लोगों ने ऐसा ऐसा किया। ये क्या बात है? या तो आप बातचीत कर रहे हैं या आप इस समस्या को सुलझाना चाहते हैं या फिर सब स्टूडेंट्स के आप पीछे पड़े हुए हैं और आप उनको दबाना चाहते हैं अभी भी। ಹೀಗೆ ಈ ವಿಚಾರದಲ್ಲಿ ಆರೋಪ ಪ್ರತ್ಯಾರೋಪಗಳು ಮುಂದುವರೆದಿದ್ದಾವೆ. ಇನ್ನು ಹಿಂಸಾಚಾರದ ತನಿಖೆಗೆ SITಯನ್ನು ರಚಿಸೋದಕ್ಕೂ ಕೂಡ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ. ಜಂತರ್ ಮಂತರ್ನ ಹಿಂಸಾಚಾರ ತನಿಖೆಗೆ SITಯನ್ನ ರಚನೆ ಮಾಡಲಾಗ್ತಾ ಇದೆ. ಜಂತರ್ ಮಂತರ್ನಲ್ಲಿ ನಡೆದಿರುವಂತಹ ಹಿಂಸಾಚಾರದ ಬಗ್ಗೆ ತನಿಖೆಯನ್ನು ನಡೆಸೋದಕ್ಕೆ SIT. ವಿದ್ಯಾರ್ಥಿಗಳ ಮೇಲೆ ಲಾಠಿ ಪ್ರಹಾರ, ಪೊಲೀಸರ ಮೇಲಿನ ಹಲ್ಲೆಯ ಬಗ್ಗೆಯೂ ಕೂಡ ಈ ಒಂದು SIT ತನಿಖೆಯನ್ನ ನಡೆಸುತ್ತೆ. ಪೊಲೀಸರ ಮೇಲೆ ನಡೆಸಿರ್ತಕ್ಕಂತಹ ಕಲ್ಲು ತೂರಾಟದ ಬಗ್ಗೆಯೂ ಕೂಡ ತನಿಖೆ ನಡೆಸುತ್ತೆ. ಪಾರದರ್ಶಕ ಪಕ್ಷಾತೀತ ತನಿಖೆಗಾಗಿ SIT ರಚಿಸೋದಕ್ಕೆ ಸುಪ್ರೀಂ ಕೋರ್ಟ್ ಮುಂದಾಗಿದೆ. ಸುಪ್ರೀಂ ಕೋರ್ಟ್ ಮುಂದಾಗಿರುವಂಥದ್ದು SITಯನ್ನ ರಚಿಸೋದಕ್ಕೆ. ಆ ಮೂಲಕ
ಈ ಒಂದು ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಸುಪ್ರೀಂ ಕೋರ್ಟ್ ಕೂಡ ಪರಿಗಣಿಸಿದೆ. ಆರಂಭದಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತು ನಮಗೆ ಟೈಮ್ ಇಲ್ಲ, ಅದನ್ನು ನೋಡೋದಕ್ಕೆ ನಾವು ತುರ್ತಾಗಿ ವಿಚಾರಣೆ ಕೈಗೆತ್ತಿಕೊಳ್ಳೋದಿಲ್ಲ ಅಂತ ಹೇಳ್ತು. ಆದರೆ ಯಾವಾಗ ಈ ಪರಿಸ್ಥಿತಿ ಗಂಭೀರತೆ ಸುಪ್ರೀಂ ಕೋರ್ಟ್ಗೂ ಕೂಡ ಮನವರಿಕೆ ಆಯಿತು, ಪ್ರತಿಭಟನಾಕಾರರ ಮೇಲೆ ಲಾಠಿ ಪ್ರಹಾರ ನಡೆಸಿರುವಂಥದ್ದು ಸರಿಯಲ್ಲ ಅನ್ನುವಂಥ ಅಭಿಪ್ರಾಯವನ್ನ ದೇಶದ ಉಚ್ಚ ನ್ಯಾಯಾಲಯ, ಸರ್ವೋಚ್ಚ ನ್ಯಾಯಾಲಯವು ಕೂಡ ಈಗ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಪೆಲೆಟ್ ಗನ್ ಬಳಸಿರುವಂಥದ್ದು ಕಾನೂನಿಗೆ ವಿರೋಧ ಅನ್ನುವಂಥದ್ದನ್ನ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಪೆಲೆಟ್ ಗನ್ ಅನ್ನು ಬಳಸಿರುವಂಥದ್ದು ಕಾನೂನಿಗೆ ವಿರೋಧ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಅಷ್ಟೇ ಅಲ್ಲದೆ ದೆಹಲಿ, ಮಹಾರಾಷ್ಟ್ರ, ಬಿಹಾರ, ಕೇರಳ, ಪಶ್ಚಿಮ ಬಂಗಾಳ ಸರ್ಕಾರಗಳಿಗೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಯಾಕಂದ್ರೆ ಕೇರಳದಲ್ಲೂ ಕೂಡ ಜಲಫಿರಂಗಿಯನ್ನ ಬಳಕೆ ಮಾಡಿದ್ರು, ಬಿಹಾರದಲ್ಲಿ ಜಲಫಿರಂಗಿ ಅಶ್ರುವಾಯು ಸಿಡಿಸಿದ್ರು, ಮಹಾರಾಷ್ಟ್ರದಲ್ಲಿ ಅದೇ ಕಥೆ ಆಯಿತು. ದೆಹಲಿಯಲ್ಲಂತೂ ಲಾಠಿ ಚಾರ್ಜ್, ಅಶ್ರುವಾಯು, ಪೆಲೆಟ್ ಗನ್ ಇವೆಲ್ಲ ನಡೀತು. ಪಶ್ಚಿಮ ಬಂಗಾಳದಲ್ಲಿ ಅಲ್ಲಿಯ ಸರ್ಕಾರ ಯಾರು ದಾಳಿ ನಡೆಸಿದ್ದಾರೆ ಅನ್ನುವಂತಹ ವ್ಯಕ್ತಿಗಳನ್ನ ಬರಿಗಾಲಿನಲ್ಲಿ ಮೆರವಣಿಗೆ ಮಾಡಿಸುವಂತಹ ಕೆಲಸವನ್ನ ಮಾಡಿದ್ರು. ಈ ರೀತಿಯಾದಂತಹ ಕ್ರಮಗಳು ಆಗಿರೋದ್ರಿಂದಾಗಿ ಪ್ರತಿಭಟನಾಕಾರರ ಮೇಲೆ ಈಗ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಈ ಎಲ್ಲ ಸರ್ಕಾರಗಳಿಗೆ. 18 ವರ್ಷದೊಳಗಿನವರನ್ನ ರಿಲೀಸ್ ಮಾಡುವಂತೆಯೂ ಕೂಡ ಆದೇಶವನ್ನು ಹೊರಡಿಸಲಾಗಿದೆ. ಯಾರನ್ನೆಲ್ಲ ಈಗ ಬಂಧಿಸಲಾಗಿದೆಯೋ ಅದರಲ್ಲಿ ಯಾರು 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಇದ್ದಾರೋ ಅಂಥವ್ರನ್ನೆಲ್ಲ ತತ್ಕ್ಷಣಕ್ಕೆ ರಿಲೀಸ್ ಮಾಡಬೇಕು ಅನ್ನೋಂಥ ಆದೇಶವನ್ನು ಸುಪ್ರೀಂ ಕೋರ್ಟ್ ಮಾಡಿದೆ. ಕ್ರಿಮಿನಲ್ ಪ್ರಕರಣದ ಹಿನ್ನೆಲೆ ಇಲ್ಲದವರ ರಿಲೀಸ್ಗೂ ಕೂಡ ಆದೇಶವನ್ನು ನೀಡಲಾಗಿದೆ. ಅಂದರೆ ಈ ಹೋರಾಟದಲ್ಲಿ ಇದೇ ಮೊದಲ ಬಾರಿಗೆ ಪೊಲೀಸರಿಂದ ಅರೆಸ್ಟ್ ಆಗಿರ್ತಕ್ಕಂತಹ ವ್ಯಕ್ತಿಗಳು ಯಾರಿದ್ದಾರೆ, ಯಾರ ಮೇಲೆ ಇದುವರೆಗೆ ಯಾವುದೇ ಕ್ರಿಮಿನಲ್ ಕೇಸ್ಗಳಿಲ್ಲ ಅಂಥವರನ್ನ ಇಮಿಡಿಯೇಟ್ ಆಗಿ ರಿಲೀಸ್ ಮಾಡಿ ಅಂತ ಹೇಳಿ ಆದೇಶವನ್ನ ನೀಡಲಾಗಿದೆ. ಯಾವುದೇ ಕ್ರಮಗಳು ಆಗದಂತೆ FIRಗಳ ಮೇಲೆ ತನಿಖೆ ಆಗಲಿ ಅಂತ ಹೇಳಿ ಕೂಡ ಸೂಚಿಸಲಾಗಿದೆ. ಯಾವುದೇ ಕ್ರಮಗಳು ಕೂಡ ಆಗದಂತೆ FIRಗಳ ಮೇಲೆ ತನಿಖೆ ಆಗಲಿ, ತನಿಖೆ ಮುಗಿಯುವವರೆಗೂ ಸಾಕ್ಷ್ಯಗಳ ಸಂರಕ್ಷಣೆಗೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಸಾಕ್ಷ್ಯಗಳಿರ್ಬೋದು, ಆಡಿಯೋ ಸಾಕ್ಷ್ಯಗಳಿರ್ಬೋದು, ಬೇರೆ ಬೇರೆ ಸ್ವರೂಪದ ಸಾಕ್ಷ್ಯಗಳು, ಅದರಲ್ಲಿ ವಿಶೇಷವಾಗಿ CCTV ಫುಟೇಜ್, ಡ್ರೋನ್ ಫುಟೇಜ್, ಬಾಡಿ ವರ್ನ್ ಕ್ಯಾಮ್ರಾದ ಫುಟೇಜ್, ಇವುಗಳೆಲ್ಲವನ್ನು ಕೂಡ ಅಂದ್ರೆ ಎಲ್ಲ ದೃಶ್ಯಗಳು ಕೂಡ ಸಂಗ್ರಹ ಆಗಬೇಕು. ಸೊ ಅದರ ಬಗ್ಗೆ ತನಿಖೆಯನ್ನು ನಡೆಸುವುದು ಸುಲಭ ಆಗತ್ತೆ ಅಂತೇಳಿ ಡಿಜಿಟಲ್ ಸಾಕ್ಷ್ಯಗಳೆಲ್ಲದರ ಸಂರಕ್ಷಣೆಗೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಎಲ್ಲಾ ರೀತಿಯಾದಂತಹ ಡಿಜಿಟಲ್ ಸಾಕ್ಷ್ಯಗಳನ್ನ ಸಂಗ್ರಹಣೆ ಮಾಡಿಡಬೇಕು, ಸಂರಕ್ಷಣೆ ಮಾಡಿಡಬೇಕು. ಅವುಗಳು ಈ ತನಿಖೆಯಲ್ಲಿ ಬಹಳ ಮುಖ್ಯ ಆಗುತ್ತೆ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಇನ್ನು ಇದರ ನಡುವೆ ಕಾಕ್ರೋಚ್ಗಳ ಜೊತೆಗೆ ಕ್ರಿಮಿನಲ್ಸ್ ಕೂಡ ಸೇರಿದ್ರು ಅನ್ನೋದರ ಬಗ್ಗೆ ಒಂದಿಷ್ಟು ತನಿಖೆಯ ಸಂದರ್ಭದಲ್ಲಿ ಮಾಹಿತಿಯೂ ಕೂಡ ಹೊರಬಿದ್ದಿದೆ. ಜಂತರ್ ಮಂತರ್ನ CJP ಪ್ರತಿಭಟನೆಯ ವೇಳೆ ಕ್ರಿಮಿನಲ್ಗಳು ಕೂಡ ಭಾಗಿಯಾಗಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಆರೋಪಗಳು ನಿರಂತರವಾಗಿ ಬರ್ತಾ ಇದ್ವು. CJP ಪ್ರತಿಭಟನೆಯಲ್ಲಿ 2900 ಮಂದಿ ಕ್ರಿಮಿನಲ್ಗಳು ಪತ್ತೆಯಾಗಿದ್ದಾರೆ ಅಂತ ಹೇಳಿ ಈಗ ಪೊಲೀಸರು ಹೇಳ್ತಾ ಇದ್ದಾರೆ. 2900 ಮಂದಿ ಕ್ರಿಮಿನಲ್ಗಳು ಪತ್ತೆಯಾಗಿದ್ದಾರೆ. ಕೊಲೆ ಯತ್ನ, ದರೋಡೆ, ಅತ್ಯಾಚಾರ, ಡ್ರಗ್ಸ್ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಂತಹ ವ್ಯಕ್ತಿಗಳು ಕೂಡ ಈ ಕಾಕ್ರೋಚ್ಗಳ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಲಾಗಿದೆ. ಸುಪ್ರೀಂ ಕೋರ್ಟ್ಗೆ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಈ ಸಂಬಂಧವಾದಂತಹ ವರದಿಯನ್ನು ಒಪ್ಪಿಸಿದ್ದಾರೆ. ಅಂದ್ರೆ ಇಲ್ಲಿ ಕ್ರಿಮಿನಲ್ಗಳು ಕೂಡ ಭಾಗಿಯಾಗಿದ್ರು ಅನ್ನೋದನ್ನ ಸರ್ಕಾರ ಹೇಳ್ತಾ ಇದೆ. ಕಿಡಿಗೇಡಿಗಳಿಂದ ಪೊಲೀಸರ ಮೇಲೂ ಕೂಡ ಹಲ್ಲೆ ಆಗಿದೆ ಅಂತ ಹೇಳಿ ಸಾಲಿಸಿಟರ್ ಜನರಲ್ ಅವರು ವಾದವನ್ನ ಮಂಡನೆ ಮಾಡಿದ್ದಾರೆ. ಇಂತಹ ಕ್ರಿಮಿನಲ್ಗಳು ಅಂದ್ರೆ ವಿದ್ಯಾರ್ಥಿಗಳಲ್ಲ, ಇಂತಹ ಕ್ರಿಮಿನಲ್ಗಳು ಈ ರೀತಿಯಾದಂತಹ ದಾಳಿಯನ್ನ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶ ಏನೇ ಆದರೂ ಕೂಡ ಅದನ್ನು ನಾವು ಪಾಲಿಸುವುದಾಗಿ ಕೇಂದ್ರ ಸರ್ಕಾರದ ಪರವಾಗಿ ಸಾಲಿಸಿಟರ್ ಜನರಲ್ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ಹೀಗೆ ಮಸೂದೆಯ ಮೇಲೆ ಒಂದು ಕಡೆ ಚರ್ಚೆ ಶುರುವಾಗಿದ್ರೆ ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ ಕೂಡ SIT ರಚನೆ ಮಾಡಿರೋದ್ರಿಂದಾಗಿ ಈ ತನಿಖೆ ಆದಷ್ಟು ಬೇಗನೆ ನಡೀಲಿ, ಅದರ ಮೂಲಕವಾಗಿ ಸತ್ಯ ಏನು ಅನ್ನೋಂಥದ್ದು ಕೂಡ ಹೊರ ಬರಬೇಕಾಗಿದೆ. ನಿಜಕ್ಕೂ ಇಲ್ಲಿ ಪೊಲೀಸರ ಮೇಲೆ ಮೊದಲಿಗೆ ವಿದ್ಯಾರ್ಥಿಗಳು ಕಲ್ಲು ತೂರಾಟ ಮಾಡಿದ್ರು ಅಥವಾ ವಿದ್ಯಾರ್ಥಿಗಳ ಮೇಲೆ ಮೊದಲು ಲಾಠಿ ಚಾರ್ಜ್ ಆಯ್ತಾ, ಏನು ನಡೀತು ಅಲ್ಲಿ, ಇವೆಲ್ಲ ಸತ್ಯಾಂಶವೂ ಕೂಡ ಸುಪ್ರೀಂ ಕೋರ್ಟ್ ರಚಿಸಿರುವಂತಹ SIT ಇಂದ ಬರುತ್ತಾ ಅನ್ನೋದನ್ನ ನೋಡಬೇಕಾಗಿದೆ.